ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್. ಇವತ್ತು ನಾನು ನಿಮ್ಮ ಜೊತೆ ಮೊಹರಂ ಇತ್ತಲ್ವಾ, ಉಪವಾಸ 9ರದ್ದು ಮತ್ತು 10ರದ್ದು. ಸೊ ಹಾಗೆ ನಾವು ಕೂಡ ಉಪವಾಸ ಹಿಡ್ದಿದ್ವಿ. ಸುನ್ನತ್ ಉಪವಾಸ ಇದರಿಂದ ಆಪ್ಷನಲ್ ಆಯಿತಾ, ಮತ್ತು ನಾವು ಹಿಡಿದ್ರೆ ಒಳ್ಳೇದಂತೇಳಿ. ಹಾಗೆ ಅವತ್ತಿನ ವಿಶೇಷತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಹಾಗೆಯೇ ಸಖತ್ತಾಗಿರುವಂತಹ ಪಾಸ್ತಾ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ವಿಡಿಯೋ ಫುಲ್ಲಾಗಿ ನೋಡಿ, ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ, ರಿದಾಸ್ ಕಿಚನ್ ಚಾನಲ್ ನಿಮ್ಗೆ ಇಷ್ಟವಾದರೆ ಒಮ್ಮೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ಆಗ ನಾನು ಹಾಕುವಂತಹ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ. ಸೊ ಹಾಗಾಗಿ ನಾನು ಮತ್ತೆ ಹೇಳ್ತಿದ್ದೇನೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ನನ್ನ ಕಸಿನ್ಸ್ ಕೂಡ ಮನೆಗೆ ಬಂದಿದ್ದರು. 9ರಂದು ಬಂದಿದ್ದರು ಮೊಹರಂ ಅವತ್ತು. ಸೊ ಅವ್ರ ಜೊತೆ ನಾನು ಇಫ್ತಾರ್ ಹಂಚ್ಕೊಳ್ಳುವಂಥದ್ದು ನಿಮ್ಮ ಜೊತೆ ಮೊಹರಮಿದ್ದು. ಸೊ ಯಾವ ಥರ ಇದೆ ಇವತ್ತಿನ ವ್ಲಾಗ್ ಮತ್ತು ರೆಸಿಪಿ ಅಂತ ನೋಡುವ, ವಿಡಿಯೋಗೆ ಹೋಗುವ ಬನ್ನಿ. ನಾನು ಮೊಹರಂ 9ರಂದೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ, ಬಟ್ ಕಾರಣಾಂತರದಿಂದ ನನಗೆ ಆಗಲಿಲ್ಲ. ಬಟ್ ನಾನು ಸ್ವಲ್ಪ ಕ್ಲಿಪ್ಸ್ ತಗೊಂಡಿದ್ದೇನೆ. ನಾನು ಅವತ್ತು 9ರಂದು ಚಿಕನ್ ಕರಿ ಮತ್ತು ಒಡ್ದೋಸೆ ಮಾಡಿದ್ದೆ, ಮತ್ತು ಜ್ಯೂಸ್ ಆಲ್ರೆಡಿ ಮಾಡಿದ್ದೆ. ಜ್ಯೂಸ್ ಕಸ್ಕಸ್ ಮತ್ತು ಇಸ್ಬೋಲ್ ಅಂತ ಹೇಳ್ತಾವಲ್ಲ, ಅದರದ್ದೊಂದು ಜ್ಯೂಸ್ ಮಾಡಿದೆ, ಮತ್ತು ಮಾವಿನಕಾಯಿ ಫ್ರೂಟ್ಸ್ ಎಲ್ಲ ಇತ್ತು. ಬೇರೆ ಏನು ಬೇಡ, ನನಗೆ ಫ್ರೈ ಐಟಮ್ ಬೇಡ ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ. ನೋಡಿ, ದೋಸೆ ಎಲ್ಲ ರೆಡಿ ಆಗ್ತಾಯಿದೆ. ಚಿಕನ್ ಕರಿ ಹಾಗೆಯೇ ಮಸಾಲ ಪೌಡರ್ ಹಾಕಿ ನಾನು ಮಾಡಿರೋದು. ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಸೊ ಹಾಗೆ ನಾವು ಅವತ್ತಿನ ದಿವಸ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ, ರಾತ್ರಿ ಡಿನ್ನರ್. ನಂತರ ಇದು ಬೆಳಗಿನ ಜಾವ ಆಯಿತಾ. ನಾನು ಅವತ್ತು ಬೆಳಗಿನ ಜಾವಕ್ಕೆ ನಮಗೆ 4 ಗಂಟೆ ಇದೆಯಲ್ಲ, ಅವಾಗ ಊಟ ಮಾಡಲಿಕ್ಕೆ ಗಂಜಿ, ಚಿಕನ್ ಕರಿ, ಚಿಕನ್ ಕಬಾಬ್, ಹಾಗೆಯೇ ಮಾವಿನಕಾಯಿ ಮತ್ತು ಉಪ್ಪಿನಕಾಯಿ ಇಷ್ಟು ನಾನು ಮಾಡಿದ್ದೆ. ಗಂಜಿ ಊಟ ಆಗ್ಬೋದು ಅಂತ ಹೇಳಿದರು ಕಸಿನ್ಸ್. ಹಾಗೆ ಗಂಜಿ ಊಟ ಮಾಡಿರೋದು ಬಿಸಿ ಬಿಸಿ ಆದ್ದರಿಂದ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ. ಕೆಲವೊಬ್ಬರು ನಾಷ್ಟ ಮಾಡ್ತಾರಾಯ್ತಾ, ನಾನು ಗಂಜಿ ಊಟ ಮಾಡಿದೆ. ನನಗೆ ಗಂಜಿ ಊಟ ತುಂಬ ಖುಷಿ ಆಗೋದು ತಿನ್ನಲಿಕ್ಕೆ. ಇವಾಗ ನಾನು ಮೊಹರಂ 10ರದ್ದು ನಾನು ನಿಮ್ಮ ಜೊತೆ ಬೆಳಗಿನ ಜಾವದ ಊಟ ತೋರಿಸಿದೆಲ್ಲ, ಗಂಜಿ ಊಟ ಮಾಡಿದಂದೆಲ್ಲ. ಹಾಗೆಯೇ ಇದು ಮೊಹರಂ 10ರದ್ದು ಉಪವಾಸ ಬಿಡುವ, ಇಫ್ತಾರ್ ಬಿಡುವ ಟೈಮಿಗೆ ಆಯಿತಾ. ನಾನು ಅವತ್ತು ಕಡುಬು ಮಾಡಿದ್ದು, ಅಕ್ಕಿ ರೇಷನ್ ಅಕ್ಕಿ ಇದೆಯಲ್ಲ ಅದನ್ನು ರುಬ್ಬಿ ನಾನು ಕಡುಬು ಮಾಡಿರೋದು. ಕಡುಬು ಮತ್ತು ಅವತ್ತು ನಾನು ಫಿಶ್ ಕರಿ ಮಾಡಿದ್ದೆ ಅದರ ಜೊತೆ ತಿನ್ನಲಿಕ್ಕೆ. ಮತ್ತು ವೈಟ್ ಪಾಸ್ತಾ ಕೂಡ ನಾನು ಇವತ್ತೇ ಮಾಡಿರೋದು ಮೊಹರಂ 10ರಂದು. ಮತ್ತು ಒಂದು ಚಾಟ್ಸ್ ಕೂಡ ಮಾಡಿದ್ದೆ, ಸೂಪರಾಗಿರುತ್ತೆ. ಬಟ್ ಚಾಟ್ಸ್ ನಾನು ಇನ್ನೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ಬಟ್ ಪಾಸ್ತಾ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ನಾನಿಲ್ಲಿ ನೀರು ಕುದಿಸ್ಕೊಂಡಿದ್ದೇನೆ. ಮತ್ತು ನಾನು ಇದಕ್ಕೆ ಮ್ಯಾಕ್ರೋನಿ ಹಾಕ್ತಿದ್ದಾನೆ. ನೋಡಿ, ನಾನಿಲ್ಲಿ ಪಾಸ್ತಾ ಯೂಸ್ ಮಾಡ್ತಿಲ್ಲ, ಮಕ್ರೋನಿದ್ದು ಪಾಸ್ತಾ ಮಾಡ್ತಾ ಇರೋದು. ಆಲ್ಮೋಸ್ಟ್ ಎಲ್ಲರ ಮನೇಲಿ ಕೂಡ ಮಕ್ರೋನಿ ಇರುತ್ತೆ. ಸೊ ಹಾಗಾಗಿ ನಾನು ಮ್ಯಾಕ್ರೋನಿ ಯೂಸ್ ಮಾಡಿ ನಾನಿಲ್ಲಿ ಪಾಸ್ತಾ ಮಾಡೋದು. ಸೂಪರಾಗಿರುತ್ತೆ. ನಾನಿಲ್ಲಿ 2 ಕಪ್ಪಷ್ಟು ಮಕ್ರೋನಿ ತಗೊಂಡಿದ್ದೇನೆ. ಅದನ್ನು ನಾನು ಈ ನೀರಿಗೆ ಹಾಕಿ ಕುದಿಸ್ಕೊಳ್ತಿದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಯ್ತಾ. ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೀರಿಗೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಕುದಿಲಿಕ್ಕೆ ಬಿಡಬೇಕು. ಕುದಿದ ನಂತರ ಈ ಮಕ್ರೋನಿ ಹಾಕ್ಕೊಳ್ಬೇಕಾಯ್ತಾ. ಪಾಸ್ತಿದ್ರೆ ಪಾಸ್ತಾ ಹಾಕ್ಕೊಳ್ಳಿ ನೀವು. ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಬೆಂದಿದಂತೆ 2-3 ಸರ್ತಿ ನಾವು ಸೌಟಾಕಿ ನೋಡ್ಕೊಳ್ಬೇಕಾಯ್ತು, ಇಲ್ಲದ್ರೆ ತಳ ಇಟ್ಕೊಳ್ಳುತ್ತೆ. ಸೊ ಹಾಗಾಗಿ ಇವಾಗ ಮಕ್ರೋನಿ ಬೆಂದಿದೆ, ಇದನ್ನು ನಾವು ಸೋರಿಸ್ಕೊಳ್ಬೇಕಾಯ್ತಾ. ಯಾವ ಥರ ಸೋರಿಸ್ಕೊಳ್ಳೋದಂತೇಳಿ ನಾನು ಲಾಸ್ಟ್ ಟೈಮ್ ನಾವು ಮಕ್ರೋನಿ ಯಾವ ಥರ ಮಾಡೋದಂತೇಳಿ ನಾನು ನಿಮ್ಮ ಜೊತೆ ವಿಡಿಯೋ ಮಾಡಿದ್ದೇನೆ. ಸೊ ಆವಾಗ ನಾನು ನಿಮಗೆ ಡಿಟೇಲಾಗಿ ನಾನು ಯಾವ ಥರ ಮಾಡೋದಂತೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಹಾಗೆ ನಾನು ಇದನ್ನು ಸೋರಿಸ್ಕೊಳ್ತೇನೆ. ನಂತರ ನಾವು ಯಾವ ಥರ ಪಾಸ್ತಾ ರೆಸಿಪಿ ಮಾಡೋದಂತ ನೋಡುವ. ಚೀಸ್ ಹಾಕೋದ್ರಿಂದ ಚೀಸ್ ಪಾಸ್ತಾ ಯಾವ ಥರ ಮಾಡೋದಂತ ನೋಡುವ. ಇದನ್ನು ಫಸ್ಟಿಗೆ ಸೋರಿಸ್ಕೊಳ್ತೇನೆ ನಾನು. ಇವಾಗ ನಾನು 1 ಕಪ್ಪಷ್ಟು ಚಿಕನ್ ತೊಗೊಂಡಿದ್ದೇನೆ, ಬೋನ್ಲೆಸ್ ಚಿಕನ್ ಆಯಿತಾ. ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಮೊಸರು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಪೆಪ್ಪರ್ ಇದ್ದರೆ ಪೆಪ್ಪರ್ ಹಾಕ್ಕೊಳ್ಳಿ ಆಯಿತಾ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಮ್ಯಾಗ್ನೇಟ್ ಆಗಲಿಕ್ಕೆ ಇಟ್ಟಿಡ್ತೇನೆ.
ಫಸ್ಟಿಗೆ ನಾನು ಈ ಕೆಲಸ ಮಾಡ್ತೇನೆ. ಚಿಕನಿಗೆ ಮ್ಯಾಗ್ನೇಟ್ ಮಾಡಿ ಇಟ್ಟಿರ್ತೇನೆ ಸೈಡಲ್ಲಿ. ನಂತರ ಒಂದು ಪ್ಯಾನ್ ತೊಗೊಳ್ತೇನೆ, ಒಂದು ಪಾತ್ರೆ ತೊಗೊಳ್ತೇನೆ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕಾಯ್ತಾ. ಸನ್ಫ್ಲವರ್ ಆಯಿಲ್ ಹಾಕ್ಕೊಳ್ಬೇಕು. ಅದಕ್ಕೆ 2 ಈರುಳ್ಳಿಯನ್ನು ಈ ಥರ ಸಣ್ಣಾಗಿ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕಾಯ್ತಾ. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಈರುಳ್ಳಿ ಫ್ರೈ ಮಾಡ್ಕೊಂಡ ನಂತರ ನಾವು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೇವಲ್ಲ, ನಾನಿಲ್ಲಿ 2 ಟೊಮೆಟೊ, ಹಾಗೆಯೇ ಕಾಯಿ ಮೆಣಸು ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನಿಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೇನೆ. 2 ಕಾಯಿ ಮೆಣಸು ನಾನಿಲ್ಲಿ ತಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಟೊಮೆಟೊ ಮತ್ತು ಕಾಯಿ ಮೆಣಸು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಈ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಡ್ ಮಾಡಿಲ್ಲ, ಬೇಡ ಅಂತ ಹೇಳಿ. ನೀವು ಆ್ಯಡ್ ಮಾಡ್ಕೊಳ್ಳಿ, ಬೇಕಾದರೆ ಚೆನ್ನಾಗಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಟೇಬಲ್ ಸ್ಪೂನ್ ಸಾಕಾಯ್ತಾ, 1/4 ಸ್ಪೂನ್ ಸಾಕಾಯ್ತಾ, ಜಾಸ್ತಿ ಬೇಡ. ನಂತರ ಆ ಮಸಾಲೆ ಇದೆಯಲ್ಲ ಅದನ್ನು ಫ್ಲೇಮ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗೆ ಆದ ನಂತರ ಒಂದು ಮಿಕ್ಸ್ ಜಾರಿಗೆ ಆ ಮಸಾಲೆ ಎಲ್ಲವನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ಟೊಮೆಟೊ, ಈರುಳ್ಳಿ ಮತ್ತು ಕಾಯಿ ಮೆಣಸು ಫ್ರೈ ಮಾಡ್ಕೊಂಡಿದ್ದೇವಲ್ವ, ಅದು ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದನ್ನು ನಾನಿಲ್ಲಿ ಪೇಸ್ಟ್ ಮಾಡ್ಕೊಳ್ತೇನೆ ಸ್ವಲ್ಪ ನೀರು ಹಾಕಿ. ನೋಡಿ, ಇಲ್ಲಿ ಪೇಸ್ಟ್ ರೆಡಿಯಾಗಿದೆ. ಇದನ್ನು ಅದೇ ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ. ನಾವು ಫ್ರೈ ಮಾಡ್ಕೊಂಡಿದ್ದೇವಲ್ವ ಅದೇ ಪಾತ್ರೆ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಪೇಸ್ಟನ್ನು ಪಾತ್ರೆಗೆ ಹಾಕೊಂಡ ನಂತರ, ಪ್ಯಾನಿಗೆ ಹಾಕೊಂಡ ನಂತರ ಸ್ವಲ್ಪ ಪೇಸ್ಟ್ ಮಿಕ್ಸ್ ಜಾರಲ್ಲಿ ಉಳಿದಿರುತ್ತಲ್ಲ, ಅದಕ್ಕೆ ಒಂದು 1/2 ಗ್ಲಾಸಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಕೂಡ ಇದಕ್ಕೇ ಈ ಪೇಸ್ಟಿಗೆ ಹಾಕ್ಕೊಂಡ್ರಾಯ್ತು. ನಂತರ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಯ್ತಾ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಂತರ ಇದಕ್ಕೆ ನಾನು ಸ್ವಲ್ಪ 1 ಟೀ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್, ಹಾಗೆಯೇ 1 ಟೀ ಸ್ಪೂನಷ್ಟು ನೂಡಲ್ಸ್ ಮಸಾಲ ಇದೆಯಲ್ಲ, ಅಂಗಡಿಯಲ್ಲಿ ಸಿಗುತ್ತೆ ನೂಡಲ್ಸ್ ಮಸಾಲ, ಇಲ್ಲಾಂತ ಹೇಳಿದರೆ ಮ್ಯಾಗಿ ಮಸಾಲ ಕೂಡ ಹಾಕ್ಕೊಳ್ಬೋದು. ಅದನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕಾಯ್ತಾ, ಜಾಸ್ತಿ ಬೇಡ, 1 ಟೀ ಸ್ಪೂನ್ ಸಾಕು. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಜಸ್ಟ್ ನಿಮ್ಮ ಈ ಪೇಸ್ಟ್ ಇದೆಯಲ್ಲ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗುತ್ತೆ. ನಂತರ 2 ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೊಳ್ಬೇಕು. ನಾನಿಲ್ಲಿ ಈ ಥರದ್ದು ಬಟರ್, ನಮ್ಮ ಪ್ಯಾಕೆಟ್ ಬಟರ್ ಇದೆಯಲ್ಲ ಅದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಫ್ರೀಝರಿಂದ ಡೈರೆಕ್ಟ್ ತೆಗೆದ್ರಿಂದ ಮೆಲ್ಟ್ ಮಾಡಲಿಲ್ಲ, ಹಾಗೆಯೇ ಡೈರೆಕ್ಟ್ ನಾನು ಬಟರ್ ಹಾಕ್ಕೊಳ್ತಾ ಇದ್ದೇನೆ. ನಂತರ ಅದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ಮ್ಯಾಗ್ನೇಟ್ ಮಾಡ್ಕೊಂಡಿದ್ದೇವಲ್ಲ ಚಿಕನ್, ಅದನ್ನು ಕೂಡ ಫ್ರೈ ಮಾಡಿ ತೊಗೋಬೇಕಾಯ್ತು ಅಷ್ಟೊತ್ತಿಗೆ ಬಟರ್ ಹಾಕುವಾಗ. ನಂತರ ಬಟರ್ ಎಲ್ಲ ಮೆಲ್ಟ್ ಆದ ನಂತರ ಈ ಚಿಕನ್ ಕೂಡ ಇದೆಯಲ್ಲ ಫ್ರೈ ಮಾಡ್ಕೊಂಡಿದ್ದೇವಲ್ಲ ಮ್ಯಾಗ್ನೇಟ್ ಮಾಡಿರೋದು, ಅದನ್ನು ಕೂಡ ಈ ಪೇಸ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ. ನಂತರ ನಾವು ಬೇಯಿಸ್ಕೊಂಡಿರುವಂತಹ ಮಕ್ರೋನ್ ಇದೆಯಲ್ಲ ಅದನ್ನು ಈ ಪೇಸ್ಟ್, ನಾವು ಮಸಾಲ ಪೇಸ್ಟ್ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಕ್ಕೊಂಡು. ಸೂಪರಾಗಿರುತ್ತೆ ಆಯಿತಾ ಈ ಮಕ್ರೋನಿ ಪಾಸ್ತಾ, ನಮ್ಗೆ ತುಂಬ ಇಷ್ಟ ಆಯಿತು. ನಾವೆಲ್ಲ ಉಪವಾಸದ ಟೈಮಲ್ಲಿ ಜಾಸ್ತಿಯಾಗಿ ತಿಂದಿರೋದಿದ್ದು. ಮತ್ತು ಮಿಕ್ಸ್ ಮಾಡಿದ ನಂತರ ಮಕ್ರೋನ್ ಇದೆಯಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಚೀಸ್ ಹಾಕ್ಕೊಳ್ಬೇಕಾಯ್ತಾ. ನಾವಿಲ್ಲಿ ಚೀಸ್ ಡೈರೆಕ್ಟ್ ಫ್ರೀಝರಿಂದ ತೆಗೆದು ಹಾಕೋದ್ರಿಂದ ಹೀಗೆ ಕಟ್ ಆಗೋದು, ಇಲ್ಲಾಂತ ಹೇಳಿದ್ರೆ ಸ್ವಲ್ಪ ಬೇಗನೆ ತೆಗೆದಿಟ್ಟರೆ ಕರೆಕ್ಟ್ ನಮಗೆ ಸ್ಲೈಸಾಗಿ ಸಿಗುತ್ತೆ. ನಾನಿಲ್ಲಿ ಸ್ಲೈಸ್ ಚೀಸ್ ತಗೊಂಡಿರೋದು, ಮೊಸರಲ್ಲ ಚೀಸ್ ಅಲ್ಲ. ನಿಮ್ಮ ಹತ್ರ ಮೊಸರಲ್ಲ ಚೀಸ್ ಇದ್ದರೂ ಕೂಡ ಅದನ್ನು ಕೂಡ ತೊಗೊಳ್ಬೋದು. ನಾನಿಲ್ಲಿ ಸ್ಲೈಸ್ ಚೀಸ್ ತಗೊಂಡಿರೋದು. ಹಾಗೆಯೇ ಈ ಚೀಸೆಲ್ಲ ಹಾಕ್ಕೊಂಡ ನಂತರ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಳ ಹಾಕಿ ಹಾಗೆಯೇ ಇಟ್ಟುಬಿಡಿ ಆಯಿತಾ. ಚೀಸೆಲ್ಲ ನಿಮಗೆ ಮೆಲ್ಟಾಗಿ ಸಿಗುತ್ತೆ. ನೋಡಿ, ಇವಾಗ ನಾನು ತೋರಿಸ್ತೆ ನೋಡಿ, ಚೀಸೆಲ್ಲ ಮೆಲ್ಟ್ ಆಗಿದೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಎಲ್ಲ ಕಡೆ ಕೂಡ ಚೀಸ್ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು, ಆವಾಗ ಚೀಸ್ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗುತ್ತೆ.
ಇದೇನು ಗೊತ್ತಾ, ಬಿಸಿ ಇರುವಾಗಲೇ ತಿನ್ನಬೇಕಾಯ್ತಾ, ಅದರ ಟೆಕ್ಸ್ಚರ್ ಮಾತ್ರ ಅದರ ಟೇಸ್ಟ್ ಆವಾಗಲೇ ಸಿಗೋದು. ಚೀಸಿ ಟೆಕ್ಸ್ಚರ್ ಸಿಗುತ್ತೆ, ಸೂಪರಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು. ಸ್ವಲ್ಪ ಆ ಬಿಸಿ ಇದೆಯಲ್ಲ, ಅದರ ಹೊಗೆ ನಿಮಗೆ ಸ್ವಲ್ಪ ವೀಡಿಯೋಗೆ ಸ್ವಲ್ಪ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ರೆಸಿಪಿ ಮಾತ್ರ ಸೂಪರಾಗಿತ್ತು ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ, ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಅಲ್ಲಿ ಬಾಕಿ ಆಗುತ್ತೆ. ಹಾಗಾಗಿ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡಿಕೊಂಡ್ರೆ ಎಲ್ಲ ಕಡೆ ಕೂಡ ಚೀಸ್ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೇಕಂತ ಹೇಳಿ. ಹಾಗೆ ನಾನು ಒಂದು ಬೌಲಿಗೆ ನಾನು ಇದನ್ನು ಸರ್ವ್ ಮಾಡ್ತೇನೆ ನೋಡಿ. ಇವಾಗ ಉಪವಾಸ ಟೈಮ್ ಆದ್ದರಿಂದ ನಾವು ಬಾಂಗೊತ್ತಿಗೆ ಒಂದು 5 ನಿಮಿಷ ಮೊದಲು ಇದನ್ನು ಸರ್ವ್ ಮಾಡ್ಕೊಂಡ್ವಿ. ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊಳ್ತಿದ್ದೇನೆ. ಈ ಮಕ್ರೋನಿ ಪಾಸ್ತಾ ಚೀಸ್ ನೋಡಿ ಎಷ್ಟು ಎದ್ದು ಕಾಣ್ತಾ ಇದೆ ಅಂತೇಳಿ, ಫುಲ್ ಚೀಸಿ ಟೆಕ್ಸ್ಚರ್ ಇರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಮಕ್ರೋನಿ ಚೀಸ್ ಪಾಸ್ತಾ ರೆಸಿಪಿ ಅಂತ ಹೇಳಿ. ಮತ್ತು ನಾನು ಸ್ವಲ್ಪ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ ನೋಡಿ ಬಾಂಗಾಗುವ ಟೈಮ್ ಆಯಿತು. ಇವಾಗ ನಾವು ಉಪವಾಸ ಬಿಡಲಿಕ್ಕೆ ರೆಡಿ ಆದ್ವಿ. ನಾನು ನನ್ನ ಕಸಿನ್ಸ್ ಎಲ್ಲ ಇದ್ದರು ಇಬ್ಬರು, ಮತ್ತು ನನ್ನ ಮಗಳಿದ್ದಲ್ಲ, ಅವಳಿಗೆ ಉಪವಾಸ ಇಲ್ಲ ಆಯಿತಾ. ನಮಗೆ 3 ಮಂದಿಗೆ ಉಪವಾಸ ಇದೆ. ನಾವು ಉಪವಾಸ ಬಿಡ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ ಮೊಹರಮಿದು ಉಪವಾಸ ಕಂಪ್ಲೀಟ್ ಆಯಿತು. ಹಾಗೆ ನಾನು ಉಪವಾಸಕ್ಕೆ ಏನೆಲ್ಲ ಸ್ಪೆಷಲ್ ಮಾಡಿದೆ ಅಂತ ನಿಮ್ಮ ಜೊತೆ ಹೇಳಿಲ್ಲಲ್ಲ. ನಾನು ಪಾಸ್ತಾ ಮಾಡಿದ್ದಲ್ವ, ಚಿಕನ್ ಚೀಸಿ ಪಾಸ್ತಾ ರೆಸಿಪಿ ಮಾಡಿದ್ದೇನೆ. ಹಾಗೆಯೇ ಚಾಟ್ಸ್ ಮಾಡ್ತೀವಿ ಆಯಿತಾ, ಸೂಪರಾಗಿರುತ್ತೆ ಆ ಚಾಟ್ಸ್. ಮತ್ತು ಮಾವಿನ ಹಣ್ಣಿತ್ತು, ಹಲಸಿನ ಹಣ್ಣಿತ್ತು, ಮತ್ತು ಆ್ಯಪಲ್ ಇತ್ತು, ಮತ್ತು ಜ್ಯೂಸ್ ಇತ್ತು. ಇಷ್ಟೇ, ಬಟ್ ಸೂಪರಾಗಿರುತ್ತೆ ಇವತ್ತಿನ ದಿವಸ. ಈ ಚಾಟ್ಸ್ ನೋಡಿ ಸೂಪರಾಗಿರುತ್ತೆ. ಈಸಿ ಅಂತ ಹೇಳಿದರೆ ಈಸಿ. ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಯಾವ ಥರ ಅಂತೆಲ್ಲ ಶೇರ್ ಮಾಡ್ತೇನೆ. ಈ ಮಸಾಲ ಪುರಿ, ಪಾನಿಪುರಿ ಎಲ್ಲ ಇಷ್ಟ ಇರುತ್ತಲ್ಲ, ಅವರಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ಅದೇ ಟೆಕ್ಸ್ಚರ್ ಮತ್ತು ಅದೇ ಟೇಸ್ಟ್ ಅಂತಲೇ ಹೇಳ್ಬೋದು. ಇವತ್ತಿನ ರೆಸಿಪಿ ಮತ್ತು ವ್ಲಾಗ್ ನಿಮಗೆ ಇಷ್ಟವಾಗಿ ಅಂದ್ಕೊಳ್ತೇನೆ. ಬೈ ಬಾಯ್.